ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಅಮರಪ್ರಭವೇ ನಮಃ. ಓಂ ಬೋಧ್ಯಾಪಿರವಸೋ ನೂತನಸ್ಯ ಪತಿಂಬೋ ಅಜ್ಞಾನಾಂ ಸಖೇ ವಸೋ ಜರಿತೃಭ್ಯೋ ವಯೋಧಾರ್ಧೇನೂನಾಮಿಷುಧ್ಯಸೆ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತಸ್ಯ ಭಗವತಾ ಬಾದರಾಯಣೇನ ಪ್ರಣೀತಸ್ಯ ಅನುಶಾಸನಪರ್ವಣಿ ಭಗವತಃ ಗುಣಗಣಾರ್ಣವಸ್ಯ ನಾರಾಯಣಸ್ಯ ಗೌಣಾನಿ ನಾಮಾನಿ ವರ್ಣಯತಃ ವಿಷ್ಣುಸಹಸ್ರನಾಮ ಸ್ತೋತ್ರಸ್ಯ ಶ್ರವಣಂ ಅದ್ಯ ಪ್ರವರ್ತತೆ. ತಸ್ಯ ಅಯಂ ಅನುಶಾಸನಪರ್ವಣಃ ಏಕೋತ್ತರಃ 301ನೇ ಭಾಗಃ. ಅಥಾತಃ ಅಮರಪ್ರಭುಃ ಇತಿ ಭಗವತಃ ನಾಮ ಅದ್ಯ ವ್ಯಾಖ್ಯಾಸ್ಯತೆ. ತನ್ನಾಮ ವ್ಯಾಖ್ಯಾನಪರ ಷಟ್ಚತ್ವಾರಿಂಶಿ ಬೃಹತಿ ಅಪಿ ಅದ್ಯ ಸಂಶ್ರೂಯತೆ. ಅಮರಪ್ರಭುಃ ಇತಿ ನಾಮ್ನಃ ಅಯಮೇಕಃ ಸುವಿದಿತಃ ಅರ್ಥಃ. ಅಮರಾಃ ಇತಿ ದೇವಾಃ, ದೇವಾನಾಂ ಪ್ರಭುಃ ಇತಿ. ಪರಂತು ಅಮರಾಃ ಇತಿ ಸರ್ವೇ ಮುಕ್ತಾಃ ಅಪಿ, ಎಲ್ಲಾ ಮುಕ್ತರನ್ನೂ ಕೂಡ ಅಮರರು ಅಂತ ನಾವು ಹೇಳಬಹುದಾಗಿದೆ. ಅವರೇ ವಾಸ್ತವಿಕವಾಗಿ ಜರಾಮರಣ ರಹಿತರು. ದೇವತೆಗಳು ಕೂಡ ಈ ಜಗತ್ತಿನಲ್ಲಿದ್ದಾಗ ತಮ್ಮ ಭೌತಿಕ ದೇಹವನ್ನ ಮೇಲಿಂದ ಮೇಲೆ ಹೊಸದಾಗಿ ತಾಳಿ ಹಳೆಯದನ್ನು ಕಳ್ಕೊಳ್ತಾನೆ ಇರ್ತಾರೆ. ನಿಜವಾದ ಅರ್ಥದಲ್ಲಿ ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು, ಮನುಷ್ಯರು ಮೊದಲಾದವರೆಲ್ಲರೂ ಕೂಡ ಅಮರರಾಗುವುದು ಆ ಮುಕ್ತಿಯಲ್ಲಿಯೇ. ಅದಕ್ಕಾಗಿ ಎಲ್ಲರನ್ನೂ ಕೂಡ ಅಮರರನ್ನಾಗಿ ಮಾಡುವವನು ಆ ಭಗವಂತ ಹೌದು, ಆದರೆ ಅದು ಮುಕ್ತಿಯಲ್ಲಿ ಅಂತ ತಿಳ್ಕೊಳ್ಬೇಕು. ಹೀಗೆ ಮುಕ್ತರಾದವರನ್ನ ಅಮರರನ್ನಾಗಿ ಮಾಡಿಸುವಂತಹ ವ್ಯಕ್ತಿತ್ವವುಳ್ಳವನು. ಅಮ ಅಂತಂದ್ರೆ ಅಮಿತವಾದದ್ದು, ರ ಅಂದ್ರೆ ಸುಖ, ಅಮಿತವಾದಂತಹ ಸುಖವುಳ್ಳವನು, ಮತ್ತೆ ನಮ್ಮೆಲ್ಲರ ಒಡೆಯ ಕೂಡ. ಅಮರರಾದ ದೇವತೆಗಳಲ್ಲಿ ಇವನು ವಾಮನ ಎಂಬ ಹೆಸರಿನಿಂದ ಕೊನೆಯವನಾಗಿದ್ದಾನೆ. ಅಮರ ಅಂದ್ರೆ ಅಮಲವಾದದ್ದು, ಯಾವುದೇ ದೋಷವಿಲ್ಲದಂಥದ್ದು. ದೋಷವಿಲ್ಲದ ಪ್ರಭಾ ಅಂದ್ರೆ ಕಾಂತಿ. ಭಗವಂತನ ಗುಣ ಮೊದಲಾದವುಗಳೇನಿವೆ, ಭಗವಂತನ ಶಕ್ತಿ ಮೊದಲಾದವುಗಳು, ಅವು ಎಲ್ಲ ದೋಷಗಳಿಂದ ರಹಿತವಾದದ್ದು. ಅಮರ ಅನ್ನೋದಕ್ಕೆ ಅಮಲ ಅಂತ ಅರ್ಥ. ಅಂಥ ದೋಷರಹಿತವಾದ ವ್ಯಕ್ತಿತ್ವ, ಗುಣ ಇತ್ಯಾದಿಗಳು ಉಳ್ಳವನು. ಆದ್ರಿಂದ ಅವನನ್ನ ಅಮರ ಪ್ರಭು ಅಂತ ಹೀಗೆ ವರ್ಣಿಸ್ತಾರೆ. ಅಮ ಅಂದ್ರೆ ಜ್ಞಾನ, ಅದನ್ನ ರ ಅಂದ್ರೆ ಕೊಡುವವನು. ಅಮರ ಅಂದ್ರೆ ಹೀಗೆ ಜ್ಞಾನವನ್ನು ಕೊಡುವಂತಹ ಪ್ರಭು, ಅಳತೆ ಇಲ್ಲದಂಥ, ಯಾವ ಅಳತೆಗೂ ಸಿಗದಂಥ ಪ್ರಭು. ಎಲ್ಲ ಸಾಧಕರನ್ನು ಕೂಡ ಭಗವಂತನ ಕುರಿತಾದಂತಹ ತತ್ವಜ್ಞಾನದಿಂದ ಸಂಪನ್ನರನ್ನಾಗಿ ಮಾಡಿ ಅವರನ್ನು ಮುನ್ನಡೆಸುವವನು ಅಂತ ಅರ್ಥ. ಹೀಗೆ ಸ್ಥೂಲವಾದಂತಹ ಕೆಲವು ಅರ್ಥಗಳನ್ನ ಈ ಅಮರಪ್ರಭು ಅನ್ನುವುದಕ್ಕೆ ನಾವು ನೋಡಿದ್ದೇವೆ.
ಇದರ ಕುರಿತಾದಂತಹ ಇನ್ನೂ ಕೆಲವು ವಿಶೇಷಾರ್ಥಗಳನ್ನು ಮತ್ತೆ ಅದಕ್ಕಾಗಿ ನಾವು ಆಧಾರಭೂತವಾಗಿ ನೋಡಬಹುದಾದಂತಹ ಶ್ಲೋಕಗಳನ್ನು ಇನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಈಗ ಮೊದಲು ಈ ಅಮರಪ್ರಭು ಅನ್ನುವ ನಾಮವನ್ನು ವ್ಯಾಖ್ಯಾನಿಸುವ ಬೃಹತಿ ಮಂತ್ರದ ಅರ್ಥವನ್ನು ನೋಡೋಣ. ರಘುನಾಥ ತೀರ್ಥರು ಮತ್ತೆ ಭಗವಂತರಾಯರು ಇದನ್ನು ಹೇಗೆ ವ್ಯಾಖ್ಯಾನಿಸಿದ್ದಾರೆ ಅನ್ನೋದನ್ನು ನೋಡೋಣ. ಹೇ ಇಂದ್ರ ಅಂತ ಆ ಭಗವಂತನಿಗೆ ಸಂಬೋಧನೆ. ಈ ಭಕ್ತನಾದವನು ನಿನಗೆ ಮಾಡಿದಂತಹ ಸ್ತುತಿಯನ್ನ ನೀನು ಕೇಳಬೇಕು, ನಿನ್ನಿಂದ ಅದು ಕೇಳಲ್ಪಡಬೇಕು. ಅಬೋಧಿ ಜ್ಞಾಯತಾಂ, ಕೇಳಿ ಅದನ್ನು ಹೃದಯದಲ್ಲಿ ನೀನು ಧರಿಸಬೇಕು. ನೂತನ ಅಂದ್ರೆ ಹೊಸದಾದದ್ದು. ನೂತನಸ್ಯ ಅವಸಹ, ಅವಸ್ಸು ಅಂದ್ರೆ ರಕ್ಷಣೆ. ನೀನು ನಮಗೆ ಹೊಸದಾಗಿ ಯಾವತ್ತೂ ಕೂಡ ರಕ್ಷಣೆಯನ್ನು ಕೊಡ್ತಾ ಇರಬೇಕು. ಅಪೂರ್ವಂ ರಕ್ಷಣಂ ಕುರು. ಹೇ ಸಖ, ನಮ್ಮ ಗೆಳೆಯನಾದ ಭಗವಂತನೇ. ಅವನನ್ನ ಸಖ ಅಂತ ಯಾಕೆ ಹೇಳ್ತಾರೆ? ಖೇನ ಇಂದ್ರಿಯ ಜಾತೇನ ವರ್ತತೆ. ಖ ಅಂದ್ರೆ ಇಂದ್ರಿಯ. ಆ ಇಂದ್ರಿಯಗಳ ಜೊತೆಗೂಡಿ, ಇಂದ್ರಿಯಾಭಿಮಾನಿಗಳ ದೇವತೆಗಳ ಜೊತೆಗೂಡಿ ಇರ್ತಾನಾದ್ರಿಂದ ಅವನು ಸಖ ನಮಗೆ. ವಸು ಅಂದ್ರೆ ಸರ್ವತ್ರ ವಾಸ ಮಾಡುವಂಥವನು, ಸರ್ವತ್ರ ವಾಸಿಸುವಂತಹ ಭಗವಂತನೇ. ಜನಿತೃಭ್ಯ ತ್ವಾಂ ಸ್ತೋತ್ರಭ್ಯ, ನಿನ್ನನ್ನು ಸ್ತುತಿಸುವಂತಹ ಭಕ್ತರು ಯಾರಿದ್ದಾರೆ ಆ ಭಕ್ತರಿಗೆ ವಯಃ ಅಂದ್ರೆ ವಯಸ್ಸು, ದೀರ್ಘವಾದಂತಹ ಆಯುಷ್ಯವನ್ನ ನೀನು ಕೊಡಬೇಕು. ದೀರ್ಘವಾದ ಆಯುಷ್ಯ ಅಂದ್ರೆ ಅಜರಾಮರತ್ವ. ಅವರೆಂದೂ ಮುಪ್ಪು ಸಾವಿಲ್ಲದಂತಹ ಸ್ಥಿತಿಯನ್ನ ನಿನ್ನದೇ ಆದ ಅನುಗ್ರಹದಿಂದ ಪಡೆಯಬೇಕಾಗಿದೆ. ಇಲ್ಲಿ ವಯಸ್ಸನ್ನು ಕೊಡ್ತಾನೆ ಅಂತಿದೆ ವೇದ ಮಂತ್ರದಲ್ಲಿ. ಜರಾಮರಣ ರಹಿತರುವಾದಂತಹ ಒಂದು ಆಯುಷ್ಯವನ್ನ, ದೀರ್ಘಾಯುಷ್ಯವನ್ನು ಕೊಡ್ತಾನೆ ಅಂತಿರುವುದರಿಂದ ವಯಸ್ ಅನ್ನುವ ಶಬ್ದದಿಂದ ವಯಃ ಧಾಹ, ಆ ವಯಸ್ಸನ್ನು ನೀನು ಕೊಡ್ತಿ ಎನ್ನುವ ಎರಡು ಪದಗಳಿಂದ ಅಮರಪ್ರಭು ಅನ್ನುವ ನಾಮದ ವ್ಯಾಖ್ಯಾನ ಮಾಡಿದ್ದಾರೆ ಅಂತ ರಘುನಾಥ ತೀರ್ಥರು ವ್ಯಾಖ್ಯಾನ ಮಾಡ್ತಾರೆ. ಅಮರಪ್ರಭು ಅಂದ್ರೂ ನಾಶರಹಿತವಾದಂತಹ ಜೀವನವನ್ನು ಪಡೆದಂಥ ಭಕ್ತರೇನಿದ್ದಾರೆ ಅವರಿಗೆ ನೀನು ಪ್ರಭು ಆಗಿದ್ದಿ ಅಂತ ಅರ್ಥ. ಹೀಗೆ ವೇದ ಮಂತ್ರ ಮತ್ತೆ ವಿಷ್ಣು ಸಹಸ್ರನಾಮದ ಈ ಅಮರಪ್ರಭು ಅನ್ನೋ ನಾಮಗಳಿಗೆ ಒಂದು ಹೊಂದಾಣಿಕೆಯನ್ನು ಹೇಳಬೇಕು. ಇದು 50ನೇ ಅಮರಪ್ರಭು ಅನ್ನೋ ನಾಮ, 46ನೇ ಬೃಹತಿ ಮಂತ್ರ, ಅವೆರಡರ ವ್ಯಾಖ್ಯಾನ ಆಯಿತು. ಇದೇ ಮಂತ್ರಕ್ಕೆ ಭಗವಂತರಾಯರು ಏನು ವ್ಯಾಖ್ಯಾನ ಮಾಡ್ತಾರೆ ಅಂತ ಅನ್ನೋದನ್ನು ಕೂಡ ನೋಡೋಣ. ವಸು ಅಂದ್ರೆ ವರಸುಖ, ಶ್ರೇಷ್ಠವಾದ ಸುಖವುಳ್ಳವನೇ. ಸಖೆ, ನೀನು ಗೆಳೆಯ ನಮಗೆ. ಆಪಿ ಅಂದ್ರೆ ಆಪ್ತ, ಎಲ್ಲಾ ಕಡೆ ಇರುವಂತವನು, ನಮಗೆ ಆಪ್ತನಾದವನು ಅಂತ ಅರ್ಥ, ನಮ್ಮನ್ನು ಹೊಂದಿದವನು. ನೂತನಸ್ಯ ಅವಸಹ, ಅವಸ್ ಅಂದ್ರೆ ಹವಿಸ್ಸು, ಹೊಸ ಹವಿಸ್ಸನ್ನ ಅಂದ್ರೆ ಹೊಸ ಅನ್ನ ರೂಪವಾದಂತಹ ಹವಿಸ್ಸನ್ನ ನೀನು ಸ್ವೀಕರಿಸು. ನಾವು ಕೊಟ್ಟದ್ದನ್ನು ನೀನು ತಿಳಿದು ಸ್ವೀಕರಿಸು. ಅಥವಾ ಜ್ಞಾನಂ, ಜ್ಞಾನ ಅಂತನೂ ಅರ್ಥ ಬರೆದಿದ್ದಾರೆ ಭಗವಂತರಾಯರು. ತತ್ ತ್ವದ್ವಿಷಯಕಂ ಬೋಧಿ ಬುದ್ಧಸ್ವ ಬುದ್ಧಸೆ. ನೀನು ಇದನ್ನ, ನಾವು ಕೊಟ್ಟಂತಹ ಹವಿಸ್ಸನ್ನ, ನಾವು ಸಂಪಾದಿಸಿದಂತಹ ಜ್ಞಾನವನ್ನ ನೀನೊಮ್ಮೆ ನೋಡು ಅಂತ ಅವನನ್ನ ಕರಿತಾ ಇದ್ದೇವೆ. ಇಷ್ಟೆಲ್ಲ ಮಾಡಿದ್ರಿಂದ ಜನಿತೃಭ್ಯ ಸ್ತೋತ್ರಭ್ಯ, ನಿನ್ನನ್ನು ಜರೆಯುವವರು ಅಂದ್ರೆ ನಿಂದಿಸುವವರಲ್ಲ, ನಿನ್ನನ್ನು ಸ್ತುತಿಸುವವರು. ಸ್ತುತಿಸುವಂತಹ ನಮಗೆ ವಯಃ ಅಂದ್ರೆ ಅನ್ನವನ್ನ, ವಯಸ್ಸಂದ್ರೆ ಅನ್ನ ಅಂತನೂ ಅರ್ಥ ಇದೆ. ಅನ್ನ ಅಂದ್ರೆ ಯಾವುದು? ಮುಕ್ತಿಯಲ್ಲಿ ನಾವು ಅನುಭವಿಸುವಂತಹ ಅನ್ನವೇ ಅನ್ನ. ಮೌಕ್ತ ಆನಂದ ಲಕ್ಷಣಂ, ಮೌಕ್ತಂ ನಿತ್ಯ ತಾರುಣ್ಯಂ, ನಿತ್ಯವಾದಂತಹ ತಾರುಣ್ಯವನ್ನ ನೀನು ಹಿಂದೂನು ಕೊಟ್ಟಿದ್ದಿ ನಿನ್ನ ಭಕ್ತರಿಗೆ. ಈಗಲೂ ನಿನ್ನ ಭಕ್ತರಿಗೆ ನೀನು ಅದನ್ನೇ ಕೊಡಬೇಕಾಗಿದೆ. ಇದು ಆ ಮಂತ್ರಕ್ಕೆ
ಭಗವಂತರಾಯರು ಮಾಡಿದಂತಹ ಒಂದು ವ್ಯಾಖ್ಯಾನ. ಆದರೆ ನಾನೀಗಾಗಲೇ ಹೇಳಿದಂತೆ ಅವರು ಭಗವಂತರಾಯರು ಅಮರಪ್ರಭು ಅನ್ನುವ ನಾಮವನ್ನು ವ್ಯಾಖ್ಯಾನಿಸುವ ಬೃಹತಿ ಮಂತ್ರ ಅಂತ ಬೇರೆದೇ ಮಂತ್ರವನ್ನು ತೋರಿಸ್ತಾರೆ. ಆಧೃಷಾಣಂ ಧೃಷಿತಂ ಶವಃಪುರ ಯದೀಮತಿ ವ್ಯಥಿ ಇಂದ್ರಸ್ಯ ಧೃಷಿತಂ ರಹಃ ಸನೋ ದದಾತು ತಂ ರಜಿಂ ರಜಿಂ ಪಿಶನ್ ಅಂತ ಬೇರೆ ಮಂತ್ರವನ್ನು ತೋರಿಸ್ತಾರೆ. ಈಗ ನಾವು ನೋಡಿದಂಥ ಬೃಹತಿ ಮಂತ್ರ ಏನಿದೆ, ರಘುನಾಥ ತೀರ್ಥರು ಯಾವ ಬೃಹತಿ ಮಂತ್ರವನ್ನು ವ್ಯಾಖ್ಯಾನಿಸಿದ್ದಾರೆ, ಆ ನಾಮ ಈ ವಿಷ್ಣು ಸಹಸ್ರನಾಮ ಸ್ತೋತ್ರದಲ್ಲಿ ಹೃಷಿಕೇಶ ಮತ್ತು ಅಪ್ರಮೇಯ ಎಂಬೆರಡು ನಾಮಗಳ ಜೊತೆಗೆ ಸೇರ್ಕೊಂಡಿದೆ. ಈ ಹಿಂದೆ ಅನೇಕ ಬಾರಿ ಇದನ್ನು ಹೇಳಿದ್ದೆ. 36 ಅಕ್ಷರಗಳು ಭಗವಂತರಾಯರಿಗೆ ಪ್ರಧಾನ. ರೇ ಹರಿವೋ ಜುಷಸ್ವ ನತಂಯೋ ಯುವತೀನೋ ಬೋಧ್ಯಾಪಿ ರವಸೋ ನೂತನಸ್ಯ ಪತಿಂಬೋ ಅಜ್ಞಾನಾಂ ಸಖೇವಸೋ ಜ. ಇದು ಅಪ್ರಮೇಯ ನಾಮಕ್ಕೆ. ರಿತೃಭ್ಯೋ ವಯೋಧಾ ಧೇನೂನಾಮಿ ಶುದ್ಧ ಸೋಂ ತಾಸ್ಯ ಸೂದದೋಹ ಸಹ ಸೋಮಂ ಶ್ರೀಣಂತಿ ಕೃಷ್ಣಯಃ ದನ್ನನ್ ದೇವಾನಾಂ ವಿಷಃ ಅನ್ನುವುದು ಋಷಿಕೇಶ ನಾಮಕ್ಕೆ. ಪದ್ಮನಾಭ ಅನ್ನುವ ನಾಮಕ್ಕೆ ತ್ರಿಶ್ವಾರೋಚನೆ ದಿವಹ ಯಸ್ಯೇದ ಮಾರಜಃ ತುಜೋ ಜುಜೋ ವನಂ ಸಹ ಇಂದ್ರರಥ್ಯಂ ಬೃಹತ್ ನಾಧೃಷ ಆಧರ್ಷತ್ ಅಂತ ಮಂತ್ರ ಪದ್ಮನಾಭ ಮಂತ್ರಕ್ಕೆ. ಅಮರಪ್ರಭು ಅನ್ನುವ ಪ್ರಸ್ತುತವಾದ ನಾಮಕ್ಕೆ ನಾನೀಗಾಗಲೇ ಹೇಳಿದಂತೆ ಆಧೃಷಾಣಂ ಅಲ್ಲಿಂದ ರೈಂ ಪಿಶನ್ನಲ್ಲು ಅನ್ನುವವರಿಗೆ ಮಂತ್ರ. ಆದರೆ ಈ ರಘುನಾಥ ತೀರ್ಥರು ವರ್ಣಿಸಿರುವಂತಹ ಬೃಹತಿ ಮಂತ್ರಗಳೇನಿವೆ, ಒಂದೊಂದು ಪಾದದಲ್ಲಿ ಅವುಗಳಿಗೆ ಸರಿಯಾದಂತಹ ಛೇದವಿದೆ. ಆದ್ದರಿಂದ ಇಡೀ ಬೃಹತಿ ಮಂತ್ರಕ್ಕೆ, ಅಮರಪ್ರಭು ಅನ್ನುವ ನಾಮವನ್ನು ವ್ಯಾಖ್ಯಾನಿಸುವ ಒಂದು ಇಡೀ ಬೃಹತಿ ಮಂತ್ರಕ್ಕೆ ಒಟ್ಟಂದದಲ್ಲಿ ಒಂದು ಅರ್ಥ ಹೇಳಲಿಕ್ಕೆ ಬರ್ತದೆ. ಭಗವಂತರಾಯರು ಕೊಟ್ಟಂತಹ ಬೃಹತಿ ಮಂತ್ರಕ್ಕೆ ಸಂಘಟಿತವಾದಂತಹ ಅರ್ಥವನ್ನ ಹೇಳಲಿಕ್ಕೆ ಬರೋದಿಲ್ಲ. ಸಂಘಟಿತವಾದ ಅರ್ಥವನ್ನು ಹೇಗೂ ಇಬ್ರು ಹೇಳಲಿಲ್ಲ, ಅದನ್ನ ನಮ್ಮಂಥವರೇ ಊಹೆ ಮಾಡಿ ತಿಳಿಯಬೇಕು. ಆದರೆ ಯಾವ ಅರ್ಥವನ್ನು ಊಹೆ ಮಾಡಲಿಕ್ಕೆ ಸಾಧ್ಯ ಇದೆಯೋ ಅಂತಹ ಮಂತ್ರದ ಒಂದು ಪ್ರದರ್ಶನವನ್ನಾದರೂ ರಘುನಾಥ ತೀರ್ಥರು ಮಾಡಿದ್ದಾರೆ. ಭಗವಂತರಾಯರು ತೋರಿಸಿಕೊಟ್ಟಂತಹ ಮಂತ್ರಕ್ಕೆ ಆ ನಿರ್ದಿಷ್ಟ ಶಬ್ದಗಳಿಗೆ, ಆ ಮಂತ್ರಕ್ಕೆ ಸಂಬಂಧಪಟ್ಟ ನಿರ್ದಿಷ್ಟ ಶಬ್ದಗಳಿಗೆ ಸಂಘಟಿತ ಅರ್ಥವನ್ನು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ಒಟ್ಟಾರೆ ಸಂಘಟಿತ ಅರ್ಥ ಏನು ಈ 46ನೇ ಬೃಹತಿ ಮಂತ್ರಕ್ಕೆ, ಅದನ್ನ ಈ ಮುಂದಿನಂತೆ ಹೇಳುವ ಪ್ರಯತ್ನ ಮಾಡ್ತೇನೆ. ಅದರ ಭಾವಾರ್ಥವನ್ನು ನೋಡಿ ಮುಂದೆ ಅದರ ಅನ್ವಯಾರ್ಥವನ್ನು ನಾವು ನೋಡೋಣ. ಭಗವಂತನೇ, ನೀನು ಜಗದ ಒಡೆಯನಾಗಿದ್ದಿ. ಎಲ್ಲರಿಗೂ ಸುಲಭವಾಗಿ ದೊರೆಯುವಂತಹ ಸ್ವಾಮಿಯಾಗಿದ್ದಿ ನೀನು. ಅಂಥ ದೇವನೇ, ನಿನ್ನ ಮಹಿಮೆಯನ್ನು ಕೊಂಡಾಡುವಂತಹ ಶಾಸ್ತ್ರಗಳನ್ನ ಓದಿ ಯಾವ ಸಾಧಕ ಜ್ಞಾನವನ್ನು ಪಡಿತಾನೆ, ಅಂಥ ಆ ಹೊಸ ತತ್ವಜ್ಞಾನವನ್ನೊಮ್ಮೆ ನೋಡು ಬಾ. ಇದು ಸಾಧಕ ತಾನೇ ಭಗವಂತನಿಗೆ ಎದುರಿಗೆ ತನ್ನ ಬಿನ್ನಹವನ್ನು ಮಾಡಿಕೊಳ್ಳುವಂತಹ ಒಂದು ಪ್ರಸಂಗ. ಭಗವಂತನೇ, ನಿನ್ನನ್ನು ಕಾಣುವುದಕ್ಕಾಗಿ ಶ್ರವಣ ಮನನ ಧ್ಯಾನ ಇತ್ಯಾದಿಗಳನ್ನು ಬಹಳ ಕಷ್ಟಪಟ್ಟು ಮಾಡಿದ್ದೇನೆ. ಅದರ ಪರಿಣಾಮವಾಗಿ ಮೊದಲು ಮಾನಸಾಪರೋಕ್ಷವನ್ನ, ಜಡವಾದ ಮನಸ್ಸಿನ ಪರಿಣಾಮ ರೂಪವಾದಂತಹ ಒಂದು ಅಪರೋಕ್ಷವನ್ನು ಪಡ್ಕೊಂಡಿದ್ದೇನೆ. ಅದು ನನಗೆ ತೃಪ್ತಿ ಕೊಡಲಿಲ್ಲ. ನನ್ನ ಭಗವದ್ಭಕ್ತಿಯನ್ನ ಮತ್ತಷ್ಟು ಅದು ಹೆಚ್ಚಿಸಲಿಲ್ಲ. ಮುಂದಿನ ಧರ್ಮಾಚರಣೆಗಳಿಗೆ ಬೇಕಾದ ಉತ್ಸಾಹವನ್ನ ಆ ಜಡವಾದ ಮಾನಸಾಪರೋಕ್ಷ ಕೊಡಲಿಲ್ಲ. ಅದಕ್ಕಾಗಿ ಆ ಜಡವಾದ ಮಾನಸಾಪರೋಕ್ಷವನ್ನೇ ಮೆಟ್ಟಿಲಾಗಿ ಮಾಡಿಕೊಂಡು ಸ್ವರೂಪ ಅಪರೋಕ್ಷವನ್ನು ನಾನು ಈಗ ತಾನೇ ಪಡೆದಿದ್ದೇನೆ. ಈ ಹೊಸ ತತ್ವಜ್ಞಾನ ಅಂದ್ರೆ ಇದೇ ಸ್ವರೂಪಾಪರೋಕ್ಷವೇ. ಅದನ್ನೊಮ್ಮೆ ನಾನು ಪಡ್ಕೊಂಡಂತಹ ಸಾಧನೆಯನ್ನೊಮ್ಮೆ ನೋಡ್ಬಾ.
ಗೆಳೆಯನೇ, ವರಸುಖನೇ, ನಿನ್ನ ಸ್ತುತಿಸುವವರಿಗೆ ಅಥವಾ ನಿನ್ನನ್ನು ತುತಿಸುವವರಿಗೆ ನೀನು ಅಮರವಾದ ಆಯುಷ್ಯವನ್ನ ಕೊಡ್ತಿ. ಶಾಸ್ತ್ರಗಳ ನಿಧಿಯೂ ಹೌದು ನೀನು. ಇದು ಆ ಮಂತ್ರದ ಭಾವಾರ್ಥ. ಅನ್ವಯಾರ್ಥವನ್ನು ನೋಡೋಣ. ಹೇ ಇಂದ್ರ, ಸರ್ವೈಶ್ವರ್ಯ ಉಳ್ಳ ಭಗವಂತನೇ, ಆಪಿಹಿ, ಆಪಿ ಅಂದ್ರೆ ಪ್ರಾಪ್ಯ, ಎಲ್ಲರಿಗೂ ಸಿಗುವಂಥವನು, ಸ್ವಾಮಿ ಅಂತನೂ ಅರ್ಥ ಇದೆ. ತ್ವಂ ನೀನು, ವಹ ಬಹುವಚನ ಅದು, ನಿನ್ನ ಅನೇಕ ರೂಪಗಳ ಮಹಿಮೆಯನ್ನು ಕೊಂಡಾಡುವಂಥ ತ್ವಂ ಮಹಿಮಾ ವರ್ಣನ ಪರಾಣಾಂ. ಶಾಸ್ತ್ರದಲ್ಲಿ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ನಾರಾಯಣ, ವಿಶ್ವಾದಿ 1000 ರೂಪಗಳು ಇತ್ಯಾದಿ ಅನೇಕ ರೂಪಗಳನ್ನು ವರ್ಣಿಸುವಂಥ ಅನೇಕ ಭಾಗಗಳಿವೆ. ನಿತ್ಯವಾದ ಶ್ರುತಿಗಳವು, ಅಜ್ಞಾನಾಂ ನಿತ್ಯಾನಾಂ ಶ್ರುತೀನಾಂ ಪತಿ. ಆ ವೇದಗಳ ಶಾಸ್ತ್ರಗಳ ಸವಿಯನ್ನ ಸವಿಯುವಂಥ ಸಾಧಕನನ್ನ ಉದ್ದೇಶಿಸಿಕೊಂಡು ನೂತನಸ್ಯ ಹೊಸದಾದ ಅವಸಹ ಅಪರೋಕ್ಷ ಜ್ಞಾನಸ್ಯ ಬೋಧಿ ಜಾನೀಹಿ ತೇನ ಪ್ರಾಪ್ತಂ ನೂತನಂ ಅಪರೋಕ್ಷ ಜ್ಞಾನಂ ಜಾನೀಹಿ. ಇಲ್ಲಿ ಬಾ, ಅವನಿಗೆ ಸಿಕ್ಕಂಥ ಈ ಹೊಸ ಅಪರೋಕ್ಷ ಜ್ಞಾನವನ್ನ ನೋಡು ಬಾ. ಇದು ಭಗವಂತರಾಯರು ಮಾಡಿದಂಥ ವ್ಯಾಖ್ಯಾನ. ಅವಸ್ ಅನ್ನೋ ಶಬ್ದಕ್ಕೆ ಅಪರೋಕ್ಷ ಜ್ಞಾನ ಅಂತಾನೆ ನಾನು ಕೂಡ ಅರ್ಥ ಇಟ್ಕೊಂಡಿದ್ದೀನಿ. ತುಂಬಾ ಸುಂದರವಾದಂತಹ ಮಾತು ಇದು ನನಗೆ ಕಾಣಿಸೋದು. ಅದಕ್ಕಾಗಿ ಅದನ್ನು ಹತ್ರ ವ್ಯಾಖ್ಯಾನಿಸಿದೆ. ಒಬ್ಬ ಸಣ್ಣ ಬಾಲಕ ಅಥವಾ ಒಬ್ಬ ವಿದ್ಯಾರ್ಥಿ ಆದವನು ತಾನು ಹೊಸದಾಗಿ ಏನನ್ನಾದರೂ ತಿಳಿದುಕೊಂಡ್ರೆ, ಯಾವುದಾದ್ರೂ ಹೊಸ ಸಾಧನೆಯನ್ನು ಮಾಡಿದರೆ, ಯಾವುದಾದ್ರೂ ಪರೀಕ್ಷೆಯಲ್ಲಿ ಉತ್ತೀರ್ಣನಾದರೆ, ತನ್ನ ತಂದೆ ತಾಯಂದಿರ ಬಳಿಗೆ, ತನ್ನ ಗುರುಗಳ ಬಳಿಗೆ ತಾನು ಪಡ್ಕೊಂಡಂಥ ಪ್ರಮಾಣ ಪತ್ರವನ್ನ, ತಾನು ಮಾಡಿದಂಥ ಸಾಧನೆಯನ್ನ ಬನ್ನಿ ನೋಡು ಬನ್ನಿ ಅಂತ ಅತ್ಯುತ್ಸಾಹದಿಂದ ಅವರ ಬಳಿಗೆ ಬಂದು ತೋರಿಸ್ತಾನೆ. ಅದರಂತೆ ಇಲ್ಲಿಯೂ ಕೂಡ ಹೊಸ ತತ್ವಜ್ಞಾನ ಇಲ್ಲಿದೆ. ಹಳೆಯದ್ದು ಆ ಜಡವಾದ ಮಾನಸಾಪರೋಕ್ಷ ಏನಿದೆಯಲ್ಲ, ಅದು ಹೊರಟೋಗಿದೆ, ಅದು ಬೇಡ ನಮಗೆ. ಭಾಗವತ ತಾತ್ಪರ್ಯದಲ್ಲಿ 4ನೇ ಸ್ಕಂದ 23ನೇ ಅಧ್ಯಾಯ 12ನೇ ಶ್ಲೋಕದಲ್ಲಿ ವರ್ಣಿತ ಆಗಿದೆ. ಅಪರೋಕ್ಷತೆಯ ವೃತ್ತಿ ಜ್ಞಾನ ಭೇದ ನಿರೀಕ್ಷಣಂ ಸ್ವರೂಪ ಜ್ಞಾನ ಸಂಸ್ಥಿತ್ಯ ಜ್ಞಾನ ತ್ಯಾಗ ಉದೀರ್ಯತೆ ಸ್ವರೂಪ ಜ್ಞಾನದ ಸಮ್ಯಕ್ ಗತಿರ್ ವಿಷ್ಣು ಕಥಾಸು ಚ. ಶ್ರವಣ ಮನನ ಇತ್ಯಾದಿಗಳನ್ನು ಮಾಡಿ ಒಂದು ಪರೋಕ್ಷ ಜ್ಞಾನ, ಇಂಡೈರೆಕ್ಟ್ ಪರ್ಸೆಪ್ಷನ್ ಏನ್ ನಮಗೆ ಸಾಧ್ಯ ಆಗ್ತದೆ, ಅದನ್ನೆಲ್ಲ ಗಳಿಸಿ ಆದ ಮೇಲೆ ಈ ಜಡವಾದ ಮನಸ್ಸಿನಿಂದ ಹುಟ್ಟಿದಂಥ ಸ್ವರೂಪಾಪರೋಕ್ಷ, ಜಡವಾದಂತಹ ಮನಸ್ಸಿನಿಂದ ಹುಟ್ಟಿದಂತಹ ಒಂದು ಅಪರೋಕ್ಷ ಜ್ಞಾನ, ಸ್ವರೂಪಾಪರೋಕ್ಷ ಅಲ್ಲ, ಅದು ಬರ್ತದೆ. ಮೊದಲು ಶ್ರವಣ, ಆಮೇಲೆ ಮನನ, ಮುಂದೆ ಪರೋಕ್ಷ ಜ್ಞಾನ. ಪರೋಕ್ಷ ಜ್ಞಾನ ಆದಮೇಲೆ ಜಡವಾದ ಮನಸ್ಸಿನಿಂದ ಅಪರೋಕ್ಷ ಜ್ಞಾನ. ಇದು ಬಂದ ಮೇಲೂ ಕೂಡ ಸ್ವರೂಪಭೂತವಾದ ಸಾಕ್ಷಿ ಸ್ವರೂಪವಾದಂತಹ ಅಪರೋಕ್ಷ ಜ್ಞಾನವೇ ಬರಲಿ ಅಂತ ಅವನು ಕಾಯ್ತಾನೆ. ಯಾಕೆಂದ್ರೆ ಅವೆರಡಕ್ಕೂ ಬಹಳ ವ್ಯತ್ಯಾಸ ಇದೆ. ಅವೆರಡಕ್ಕೂ ಬಹಳ ವ್ಯತ್ಯಾಸ ಇದೆ ಅಂತ ಗೊತ್ತಿದೆ. ಜಡವಾದ ಮನಸ್ಸಿನಿಂದ ಬರುವ ಅಪರೋಕ್ಷ ಜ್ಞಾನ ಮತ್ತೆ ಸಾಕ್ಷಿ ಸ್ವರೂಪವಾದ ಅಪರೋಕ್ಷ ಜ್ಞಾನ ಎರಡಕ್ಕೂ ಬಹಳ ಅಂತರ ಇದೆ ಅಂತ ಗೊತ್ತಿದೆ. ಆದರೆ ಹಿಂದೆ ಅದನ್ನು ಕೇವಲ ಕೇಳಿ ತಿಳಿದಿದ್ದಾನೆ. ಈಗ ಆ ವಾಸ್ತವಿಕವಾದ ಸ್ವರೂಪ ಅಪರೋಕ್ಷವೇ ಬಂದಾಗ, ನೂತನವಾದ ಹೊಸದಾದ ಫ್ರೆಶ್ ಆದಂತಹ ಆ ಸ್ವರೂಪ ಅಪರೋಕ್ಷ ಬಂದಾಗ ಆ ಇರುವ ಅಂತರವನ್ನು ಅವನು ಸರಿಯಾಗಿ ತಿಳ್ಕೊತಾನೆ. ಆ ಹಳೆಯದ ಅದನ್ನು ಬಿಟ್ಟು ಬಿಡ್ತಾನೆ. ಮಾನಸವಾದ ಜಡ ಅಪರೋಕ್ಷವನ್ನು ಬಿಟ್ಟು ಬಿಡ್ತಾನೆ. ಯಾಕೆಂದ್ರೆ ಆ ಸ್ವರೂಪ ಜ್ಞಾನದಿಂದಲೇ ಭಗವಂತನ ಕಥೆಗಳನ್ನು ಕೇಳಲಿಕ್ಕೆ ಹೆಚ್ಚಿನ ಆಸಕ್ತಿ. ರತಿರ್ ವಿಷ್ಣು ಕಥಾಸುಚ. ವಾಸ್ತವಿಕವಾದ ಸಾಧನೆ, ಹೆಚ್ಚಿನ ಸಾಧನೆ, ಮುಕ್ತಿಯಲ್ಲಿ ಹೆಚ್ಚಿನ ಆನಂದವನ್ನು ಕೊಡುವಂತಹ ಸಾಧನೆ ಎಲ್ಲ ಪ್ರಾರಂಭ ಆಗುವುದು ಆವಾಗ. ಅದಕ್ಕಾಗಿಯೇ ವರ ಸುಖ ಅಂತ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಭಗವಂತನೇ, ನೀನು ಶ್ರೇಷ್ಠವಾದ ಸುಖವುಳ್ಳವನು, ನಿನ್ನನ್ನು ಭಜಿಸುವಂತವರಿಗೂ ಕೂಡ ನೀನು ಶ್ರೇಷ್ಠವಾದಂತಹ ಸುಖವನ್ನು ಕೊಡುವವನು, ಅದಕ್ಕಾಗಿ ನೀನು ವಸೋ ಅಂತ ವರ್ಣನೆ ಮಾಡಿದ್ದಾರೆ. ವರಸುಖ ವಸುಹು ವರಸುಖತ್ವಾತ್ ಅಂತ ಕಾಟಕ ಭಾಷ್ಯದಲ್ಲಿ ಅದನ್ನ ವರ್ಣನೆ ಮಾಡಿದ್ದಾರೆ.
ಅದಕ್ಕಾಗಿ ಈಗ ಹೊಸ ತತ್ವಜ್ಞಾನ ನನಗೇನು ಬಂದಿದೆ, ಇದು ಆ ಹೊಸ ಮುಕ್ತಿಯಲ್ಲಿ ನನಗೆ ಸಿಗಬೇಕಾದಂತಹ ಸುಖ ಏನಿದೆ, ಆ ಸುಖಕ್ಕೆ ಇದೇ ಕಾರಣ. ಆದ್ರಿಂದ ನನಗೆ ಬಂದಿರುವಂತಹ ಈ ಸ್ವರೂಪ ಅಪರೋಕ್ಷ ಏನಿದೆ, ಇದನ್ನು ನೋಡಬಾ ಅಂತ ಅತಿ ಉತ್ಸಾಹದಿಂದ ಸಂತೋಷದಿಂದ ನಿನ್ನನ್ನು ನಾನು ಕರೀತಾ ಇದ್ದೇನೆ ಅಂತ ಭಗವಂತ ಎದುರಿಗೆ ಬರಲಿ ಅಂತ ಈ ಭಕ್ತ ಕೇಳ್ಕೊಳ್ಳುವಂತಹ ಒಂದು ಪ್ರಸಂಗ ಅದು. ಅದಕ್ಕಾಗಿಯೇ ನೂತನಸ್ಯ ಅವಸಹ ಅಂತ ಅವನು ಹೇಳ್ತಾ ಇರೋದು. ಜಡವಾದ ಮಾನಸಾಪರೋಕ್ಷವನ್ನು ಬಿಟ್ಟು ಬಿಟ್ಟಿದ್ದೇನೆ ನಾನು. ಛನ್ನಾನ್ಯಧೀಹಿ ಭಾಗವತದ ಶ್ಲೋಕ ಹೇಳ್ತದೆ. ಅನ್ಯ ಅಂದ್ರೆ ಜಡವಾದ ಮಾನಸಾಪರೋಕ್ಷವನ್ನು ಕತ್ತರಿಸ್ಕೊಂಡ್ಬಿಟ್ಟಿದ್ದೇನೆ, ಅದನ್ನು ಪರಿತ್ಯಾಗ ಮಾಡಿ ಈಗ ಸ್ವರೂಪಭೂತವಾದಂತಹ ಭಗವದ್ ಅಪರೋಕ್ಷವನ್ನು ಪಡ್ಕೊಂಡು ನಿನ್ನೆದುರಿಗೆ ನಿಂತಿದ್ದೇನೆ. ನೀನು ಅದನ್ನು ನೋಡ್ಬಾ, ಅದನ್ನು ಇನ್ನಷ್ಟು ಊರ್ಜಿತಗೊಳಿಸು ನನಗೆ ಅಂತ ಕೇಳ್ಕೊತಾ ಇದ್ದಾನೆ. ಹೇ ಸಖೆ ಗೆಳೆಯನೇ, ನನಗಾದಂತಹ ಆನಂದವನ್ನ ನಾನು ಗೆಳೆಯನಾದ ನಿನ್ನೆದುರಿಗೆ ಹಂಚ್ಕೋಬೇಕು, ಅದಕ್ಕಾಗಿ ಹಂಚ್ಕೋತಾ ಇದ್ದೇನೆ ಅಂತ ಹೇಳ್ತಾನೆ ಆ ಜೀವ. ವಸೋ ವರಸುಖ ತ್ವಂ ಜರಿತೃಭ್ಯ, ನಿನ್ನನ್ನು ಸ್ತುತಿಸುವವರಿಗೆ ವಯಃ ದೀರ್ಘವಾದ ಆಯುಷ್ಯವನ್ನ, ಅಜರಾಮರತ್ವವನ್ನ. ಈ ಅರ್ಥವನ್ನ ರಘುನಾಥ ತೀರ್ಥರು ಮತ್ತು ಭಗವಂತರಾಯರಿಬ್ಬರು ಹೇಳಿದ್ದಾರೆ. ಧಾಹ ಅಧಾಹ, ಅದಾಹ ಕೊಟ್ಟಿರುವಿ ನೀನು, ತ್ವಂ ಧೇನೂನಾ ವಿಶುದ್ಧಿಸಿ, ಎಲ್ಲ ಶ್ರುತಿಗಳಿಗೂ ಕೂಡ ಆಶ್ರಯನಾಗಿದ್ದಿ ನೀನು ಅಂತ ಅದರ ಪ್ರಾರ್ಥನೆ. ಅಮರರು ಅಂದ್ರೆ ಜರಾಮರಣ ರಹಿತರು. ಅವರನ್ನ ಪ್ರಭಾವಯತಿ, ದೇವ ಋಷಿ ಪಿತೃಪ ನರ ಎಲ್ಲರನ್ನೂ ಕೂಡ, ಎಲ್ಲ ಸಾಧಕರನ್ನು ಕೂಡ ಅಮರರನ್ನಾಗಿ ಪ್ರಭಾವಯತಿ ಮಾಡುವವನು ಈ ಅಮರ ಪ್ರಭು. ದೇವತೆಗಳು ಮಾತ್ರ ಪ್ರಭು ಅಲ್ಲ, ಅವನು ನಮಗೂ ಪ್ರಭುವೇ. ಇದನ್ನೇ ಸ್ತುತಿಸುವವರೆಲ್ಲರಿಗೂ ಅವನು ಪ್ರಭು. ಜರಿತೃಭ್ಯ ವಯಃ ಧಾಹ, ದೇವತೆಗಳು ಹೆಚ್ಚು ಸ್ತುತಿಸ್ತಿರಬಹುದು, ಅದಕ್ಕಿಂತ ಕಡಿಮೆ ಮನುಷ್ಯರಾದಂಥವ್ರು ನಾವು ಸ್ತುತಿಸ್ತಿರಬಹುದು. ಆದ್ರೂ ನಾವು ಒಂದೆರಡು ಮಾತುಗಳಿಂದಾದ್ರೂ, ನಮ್ಮ ತೊದಲು ಮಾತಿನಿಂದಾದ್ರೂ ನಿನ್ನ ಸ್ತುತಿಸಿದ್ದೇವೆ. ಆದ್ರಿಂದ ನಮಗೂ ನೀನು ಆ ಜಡಾಮರಣ ರಹಿತವಾದ ಸ್ಥಿತಿಯನ್ನು ಕೊಡಬೇಕು. ನೀನು ವರಸುಖನಾದ್ದರಿಂದ ನಿನ್ನ ಸುಖವನ್ನ, ಆ ಸುಖದ ಒಂದು ಲೇಷವನ್ನು ನನಗೂ ಕೂಡ ನೀನು ಕೊಡಬೇಕು ಅಂತ ಜರಿತೃಭ್ಯ ವಯಃ ಧಾಹ ಅನ್ನುವ ಶಬ್ದಗಳಿಂದ ಅಮರಪ್ರಭು ಅನ್ನುವ ನಾಮದ ವ್ಯಾಖ್ಯಾನವನ್ನ ಆ ವೇದವಾಕ್ಯ ಮಾಡ್ತಾ ಇದೆ. ಇಲ್ಲಿ ಆಪಿ ಅಂತ ಶಬ್ದ ಇದೆ. ಋಗ್ವೇದದಲ್ಲಿ 1ನೇ ಅಷ್ಟಕ 2ನೇ ಅಧ್ಯಾಯ 20ನೇ ವರ್ಗ ಅಥವಾ 1ನೇ ಮಂಡಲ 6ನೇ ಅನುವಾಕ 26ನೇ ಸೂಕ್ತದಲ್ಲಿ ಆಹಿಷ್ಠಾ ಸೂನವೇ ಪಿತಾಪಿ ಯಜತ್ಯಾಪಯೇ ಸಖಾ ಸಖ್ಯೇ ವರೇಣ್ಯ ಅಂತ ಒಂದು ಮಂತ್ರ ಇದೆ. ಅದು 3ನೇ ಅಧ್ಯಾಯದಲ್ಲಿ 2ನೇ ಅಧ್ಯಾಯದಲ್ಲಿ 119ನೇ ಶ್ಲೋಕ ಋಗ್ಭಾಷ್ಯದಲ್ಲಿ. ಆಪಿ ಪ್ರಾಪ್ಯೋ ಮಮ ಸ್ವಾಮಿ. ಆಪಿ ಅನ್ನೋ ಶಬ್ದವನ್ನು ತುಂಬಾ ವಿಚಿತ್ರವಾದ ಶಬ್ದ. ನಮ್ಮೆಲ್ಲರಿಗೂ ಸುಲಭವಾಗಿ ಸಿಗುವ ನಮ್ಮ ಸ್ವಾಮಿಯೇ ಆಪ್ಯ. ಅವನು ಆಪಿಯೇ, ನಾವು ಆಪಿಯೇ. ಆಪಿ ಅಂತ ಇಕಾರಾಂತವಾದ ಶಬ್ದ. ಯಾಕೆಂದ್ರೆ ಭೃತ್ಯತ್ವಾನ್ ಮಹ್ಯಂ ಆಪಯೇ, ನಾನು ಅವನು ಭೃತ್ಯನಾದ್ರಿಂದ ಆಪಿ, ಅವನು ನಮಗೆ ಸ್ವಾಮಿ ಆದ್ರಿಂದ ಆಪಿ ಅಂತ ಇಬ್ಬರನ್ನು, ಭಕ್ತ ಭಗವಂತ ಇಬ್ಬರನ್ನೂ ಕೂಡ, ಇಬ್ಬರೂ ಗೆಳೆಯರನ್ನು ಒಂದೇ ಶಬ್ದದಿಂದ ಹೇಳುವಂತಹ ಒಂದು ಅಪರೂಪದ ಶಬ್ದ ಅದು. ಈ ಭಗವಂತನಲ್ಲಿಯೇ ಎಲ್ಲರೂ ಕೂಡ ಅಧೀನರಾಗಿರ್ತಾರೆ. ದೇವ ಪರ್ಯಂತಮಾ ವ್ಯಾಪ್ತಿಂ ವೇದಾಹಂ ಮಮ ಸರ್ವದಾ ಮತ್ಪರ್ಯಂತಂ ತಥಾ ವ್ಯಾಪ್ತಿಂ ದೇವಾನಾಮಪಿ ಸರ್ವಶಃ ಅಂತಿದು ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಬರುವಂತಹ ಒಂದು ಮಾತು. ದೇವತೆಗಳಲ್ಲಿ ನಾನು ವ್ಯಾಪ್ತ, ದೇವತೆಗಳೆಲ್ಲ ನನ್ನಲ್ಲಿ ಆಶ್ರಿತರು. ಆದ್ರಿಂದಲೇ ಆಪ ಅಂತ ನನ್ನದೇ ಆದ ಹೆಸರು. ಆದ್ರಿಂದ ಆ ದೇವತೆಗಳಿಗೂ ಕೂಡ ವ್ಯವಹಾರ ಇದೆ. ತುಂಬಾ ವಿಚಿತ್ರವಾದ ಶಬ್ದ ಇದು. ಮಯೈತೆ ಹಿ ಪ್ರದತ್ತಾನಿ ಪದಾನಿ ಬ್ರಹ್ಮಪೂರ್ವಕಾಹ. ಹೀಗೆ ಆಪಿ ಅನ್ನುವ ಶಬ್ದವನ್ನು, ಆಪ ಎಂಬ ಶಬ್ದದಿಂದಲೂ ಅವರೇ ವ್ಯವಹೃತರಾಗಿದ್ದಾರೆ. ನನ್ನದೇ ಆದ ಹೆಸರು, ನಾನೇ ಕೊಟ್ಟಿರುವಂತಹ ಜ್ಞಾನ, ಚಟುವಟಿಕೆ ಇತ್ಯಾದಿಗಳನ್ನು ಅವಲಂಬಿಸಿ ಅವರು ಸಾಧನೆಯನ್ನು ಮುಂದುವರಿಸಿದ್ದಾರೆ.
ಜ್ಞಾನ ಕರ್ಮ ಬಲೇಹ ಬಲ ಈಹಾದ್ಯಾಹ ಮಧ್ಯತ್ತ ಇತಿ ಕಿಂವದೆ. ಎಲ್ಲವೂ ನನ್ನ ಅಧೀನವೇ ಅಂದ ಮೇಲೆ ಜ್ಞಾನ ಕರ್ಮ ಇವೆಲ್ಲವೂ ನಾನು ಕೊಟ್ಟದ್ದು ಅಂತ ಮತ್ತೆ ಯಾಕೆ ಪ್ರತ್ಯೇಕವಾಗಿ ಹೇಳಬೇಕಾಗಿದೆ? ತಮ್ ದೇವಾ ಸರ್ವೇ ಅರ್ಪಿತಾ ತದು ನಾತ್ಯೇತಿ ಕಶ್ಚನ ಅಂತ ಕಾಠಕ ಉಪನಿಷತ್ತು. ಆ ಭಗವಂತನನ್ನು ಮೀರಿ ಹೋಗುವುದು ಯಾರಿಗೂ ಸಾಧ್ಯ ಇಲ್ಲ. ಇವನು ಅಮರರಿಗೆ ಪ್ರಭು ಅಂತ ಒಂದರ್ಥ, ಸ್ವಯಂ ಇವನು ಅಮರ ಮತ್ತೆ ಪ್ರಭುವು ಕೂಡ ಆಗಿದ್ದಾನೆ. ಅಮರರಾದ ದೇವತೆಗಳಿಗೆ ಉತ್ಪತ್ತಿ ಸ್ಥಾನನೂ ಆಗಿದ್ದಾನೆ. ಈಗಾಗಲೇ ನಾವು ನೋಡಿದ್ದೇವೆ. ಗತ್ಯರ್ಥಾತ್ ಅಮತೇಹೇ ಭಾವೇ ಅತಿ. ಅಮಂ ಅಂದ್ರೆ ಅಮ ಅಂದ್ರೆ ಜ್ಞಾನ. ಆ ಅಮ ಜ್ಞಾನವನ್ನ ರಾತಿ ಕೊಡುತ್ತಾನೆ. ಆದ್ದರಿಂದ ಅಮರ ಈ ಭಗವಂತನೇ. ಸತ್ಯಸಂಧರು ವ್ಯಾಖ್ಯಾನ ಮಾಡಿದ್ದಾರೆ ಅದನ್ನ. ಅಮ ಅಂದ್ರೆ ಮಿತಿ ಇಲ್ಲದ್ದು. ಇದು ಸತ್ಯಸಂಧರು ಮಾಡಿದ ವ್ಯಾಖ್ಯಾನವೇ. ನವಿದ್ಯತೆ ಮಾ ಮಿತಿ ಎಸೆತತ್ತು ಅಮಂ. ಅಮಂ ರಂ, ರ ಅಂದ್ರೆ ರಮಣ. ಅಮಿತವಾದ ಸುಖ ಯಾರಿಗಿದೆಯೋ ಅವನೇ ಅಮರ. ಅವನು ಪ್ರಭುವು ಕೂಡ ಆಗಿದ್ದಾನೆ. ಅಂದ್ರೆ ಅಕಾರವಾಚ್ಯನಾದ ವಿಷ್ಣು. ಅವನ ಮಾ ಅಂದ್ರೆ ಜ್ಞಾನ. ಹೀಗೆ ಅಮರು ಅಂದ್ರೆ ಅಕಾರವಾಚ್ಯನಾದ ಭಗವಂತನ ಜ್ಞಾನವನ್ನು ಪಡ್ಕೊಂಡಂಥವರು ಅಮರು. ಅವರನ್ನ ರಾಜಯತಿ ಸುಖ ಪಡಿಸ್ತಾನೆ. ಆದ್ರಿಂದ ಕೂಡ ಅವನಿಗೆ ಅಮರ ಅಂತ ಹೆಸರಿದೆ. ಅಮರಶ್ಚಾಸೋ ಪ್ರಭುಶ್ಚ. ಇದು ಕೂಡ ಸತ್ಯಸಂಧರೇ ಹೇಳಿದಂಥ ಒಂದು ಅರ್ಥ. ಶಾಂಕರ ಭಾಷ್ಯದಲ್ಲಿ ದೇವತೆಗಳಿಗೆ ಪ್ರಭು ಅಂತ ಅರ್ಥವನ್ನೇ ಹೇಳಿದ್ದಾರೆ. ಪರಾಶರ ಭಟ್ಟರ ವ್ಯಾಖ್ಯಾನದಲ್ಲಿ ದೇವತೆಗಳಿಗೆ ಸೃಷ್ಟಿ, ಪಾಲನ, ನಾಶ ಮೊದಲಾದ ಅಧಿಕಾರಗಳನ್ನು ಇವನೇ ಹಂಚಿಕೊಟ್ಟಿದ್ದಾನೆ. ಏತೌದು ವಿಭುಧ ಶ್ರೇಷ್ಠವು ಪ್ರಸಾದ ಕ್ರೋಧಜೋ ಸ್ಮೃತವು ತದಾದರ್ಶಿತ ಪಂಥಾನೋ ಸೃಷ್ಟಿ ಸಂಹಾರ ಕಾರಕವು ಅಂತ ಶಾಂತಿ ಪರ್ವದ 341ನೇ ಅಧ್ಯಾಯದ 19ನೇ ಶ್ಲೋಕ. ಭಗವಂತನ ಸೂಚನೆಗನುಸಾರವಾಗಿ ಸೃಷ್ಟಿ ಮತ್ತು ಸಂಹಾರಗಳನ್ನು ಮಾಡುವಂಥವರು ಕ್ರಮವಾಗಿ ಬ್ರಹ್ಮ ಮತ್ತು ರುದ್ರ. ಹೀಗೆ ಅವರೆಲ್ಲರನ್ನೂ ಕೂಡ ಅವರವರ ಕ್ರಿಯೆಯಲ್ಲಿ ತೊಡಗಿಸಿ ಅವರನ್ನು ಮುನ್ನಡೆಸುವವನು. ಇದು ಅಮರ ಪ್ರಭು ಅನ್ನುವ ಶಬ್ದಕ್ಕೆ ಅರ್ಥ. ಸತ್ಯಸಂಧರು ಹೇಳಿದಂತಹ ಅರ್ಥಗಳನ್ನು ಈಗಾಗಲೇ ನಾನು ಹೇಳಿದೆ. ಅವರ ವಾಕ್ಯಗಳನ್ನೇ ಉದ್ಧರಿಸಿ ಹೇಳಿದ್ದೇನೆ. ಹೀಗೆ ಈ ಅಮರಪ್ರಭು ಅನ್ನುವಂಥ ಶಬ್ದ ನಾವು ಪಡ್ಕೊಳ್ಬೇಕಾಗಿರುವಂತಹ ಎಲ್ಲ ಜ್ಞಾನಗಳು, ನಾವು ಮಾಡುವ ಶ್ರವಣ, ನಾವು ಮಾಡುವಂತಹ ಮನನ, ಮುಂದೆ ಧ್ಯಾನ, ಮುಂದೆ ಪರೋಕ್ಷ ಜ್ಞಾನ. ಪರೋಕ್ಷ ಜ್ಞಾನ ಬಹಳ ದೃಢ ಆದ ಮೇಲೆ ಕೊನೆಗೊಂದು ದಿವಸ ಬಹಳ ಕಾಲ ಪಕ್ವವಾದಾಗ ಜಡವಾದ ಮನಸ್ಸಿನಿಂದ ಬಂದಿರುವಂತಹ ಭಗವಂತನ ಅಪರೋಕ್ಷ ಜ್ಞಾನ, ಅದನ್ನು ಮಾನಸಾಪರೋಕ್ಷ ಅಂತ ಹೇಳ್ತಾರೆ. ಅದು ಕೂಡ ಸ್ಥಿರವಾದ್ದಲ್ಲ. ಒಂದಲ್ಲ ಒಂದು ದಿವಸ ಆ ಜಡವಾದ ಮಾನಸಾಪರೋಕ್ಷವನ್ನು ಕಿತ್ತೊಗೆಯಬೇಕು ಸಾಧಕ. ಮುಂದೆ ಸ್ವರೂಪಭೂತವಾದ ಅಪರೋಕ್ಷವನ್ನು ಪಡ್ಕೋತಾನೆ. ಸ್ವರೂಪಭೂತವಾದ ಅಪರೋಕ್ಷ ಬಂದಾಗ ಈ ಜಡವಾದ ಮಾನಸಾಪರೋಕ್ಷವನ್ನ ಈಗಾಗಲೇ ನಾನು ಹೇಳಿದಂತೆ ತಿರಸ್ಕರಿಸ್ತಾನೆ. ಆ ಜಡವಾದ ಮಾನಸಾಪರೋಕ್ಷಕ್ಕೂ ಸ್ವರೂಪಾಪರೋಕ್ಷಕ್ಕೂ ಇರುವಂತಹ ಅಂತರವನ್ನ ಹಿಂದೆ ಕೇಳಿದ್ದನ್ನು ಈಗ ಮನ ಕಾಣ್ತಾನೆ. ಆ ಸ್ವರೂಪ ಜ್ಞಾನದಿಂದಲೇ ಭಗವಂತನ ಕಥೆಯ ಶ್ರವಣದಲ್ಲಿ ಅವನಿಗೆ ನಿಜವಾದ ಆಸಕ್ತಿ. ಸ್ವರೂಪಾಪರೋಕ್ಷವನ್ನು ಹೀಗೆ ಪಡೆದ ಮೇಲೆ ಮುಂದೆ ಸಣ್ಣ ಸಾಧನೆಯನ್ನು ಮುಂದುವರಿಸ್ತಾನೆ. ಸಾಧನೆಯನ್ನು ಮುಂದುವರಿಸಿ ತನ್ನ ಪ್ರಾರಬ್ಧ ಕರ್ಮ ಇತ್ಯಾದಿಗಳನ್ನು ಕಳೆದುಕೊಂಡು ಲಿಂಗದೇಹವನ್ನು ಕೂಡ ಭಗ್ನ ಮಾಡಿಕೊಂಡು ಮುಂದೆ ತನ್ನ ಭೌತ ದೇಹ, ಅನಿರುದ್ಧ ದೇಹ, ಲಿಂಗದೇಹ ಇತ್ಯಾದಿಗಳನ್ನು ಕಳ್ಕೋತಾನೆ. ಇದೆಲ್ಲ ಅವನ ಸಾಧನೆಯ ಹಂತದಲ್ಲಿರುವಂತಹ ಸಂಗತಿಗಳು. ಅವನ್ನೆಲ್ಲ ಕಳ್ಕೊಂಡಾದ ಮೇಲೆ ಸ್ವರೂಪಭೂತವಾದಂತಹ ಅಮರವಾದ ಜರಾಮರಣರಹಿತವಾದಂತಹ ದೇಹದಿಂದ ಆ ಮುಕ್ತಿಯಲ್ಲಿ ಇರ್ತಾನೆ. ಆಗ ಅವನಿಗೆ ಈ ಭಗವಂತ ಆ ಶ್ರೇಷ್ಠವಾದಂತಹ ಸುಖವನ್ನು ಕೂಡ ತೋರಿಸ್ತಾನೆ. ಈ ಎಲ್ಲ ಹಂತಗಳನ್ನು ತೋರಿಸುವಂತ ಒಂದು ಶಬ್ದ ಅದು. ಅಮರರನ್ನಾಗಿ ನಮ್ಮನ್ನು ಮಾಡ್ತಾನವನು ಈ ಎಲ್ಲ ಹಂತಗಳನ್ನು ದಾಟಿಸಿ ಅಂತ ಒಂದು ಶಬ್ದವನ್ನ ಶ್ರವಣ ಮಾಡಿದ್ದೇವೆ. ಅಲ್ಲಿಗೆ
ಈ ಭಾಗ ಸಮಾಪ್ತಿಯನ್ನು ಕಂಡಿದೆ.